ಸಂಗತ ಅಂತ. ನಿಮಗೆ ಸಂಗೀತ ಹೆಂಗೆ ಇನ್ಸ್ಪಿರೇಷನ್ ಆಯಿತು? ಸಂಗೀತ ಅಂದರೆ ನಾನು ಫಿಲಮ್ ಹಾಡುಗಳು ಮತ್ತು ಸುಗಮ ಸಂಗೀತ, ಭಾವಗೀತೆ, ಭಕ್ತಿಗೀತೆ, ಜಾನಪದ ಗೀತೆಗಳನ್ನ ಮೊದಲಿಂದ ಹಾಡ್ತಾ ಬಂದಿದ್ದೆ. ಅಂದರೆ ಸಣ್ಣ ವಯಸ್ಸಿಂದನೂ ನನಗೆ ಅದ್ರ ಬಗ್ಗೆ ಆಸಕ್ತಿ ಇತ್ತು. ಹಾಗಾಗಿ ನಾನು ಈ ಸಿನಿಮಾ ಗೀತೆಗಳನ್ನ ಆರ್ಕೆಸ್ಟ್ರಾದಲ್ಲಿ ಹಾಡ್ತಾ ಬಂದೆ. ಒಂದು 16-17 ವರ್ಷದಿಂದ ಆರ್ಕೆಸ್ಟ್ರಾದಲ್ಲಿ ಆಡ್ತಾ ಇದ್ದೀನಿ. ಮತ್ತೆ ಈ ಒಂದು ಕೊರೋನಾ ಟೈಮಲ್ಲಿ ನಮಗೆ ತುಂಬಾ ಸಫರ್ ಆದಾಗ ಯಾವುದೇ ಪ್ರೋಗ್ರಾಮ್ಸ್ ಇಲ್ಲ, ಯಾವುದೇ ಒಂದು ಕಾರ್ಯಕ್ರಮಗಳು ನಡೀತಾ ಇರಲಿಲ್ಲ. ಹಾಗಾಗಿ ನಾವೇನ್ ಮಾಡಿದ್ವಿ, ಈಗ ಈವೆಂಟ್ಸ್ ಅಂತ ಶುರು ಮಾಡ್ಕೊಂಡಿದೀವಿ. ಕರೋಕೆ ಈವೆಂಟ್ಸ್ ಅಂತ ಇಲ್ಲೆಲ್ಲ ಮಾಡ್ತಿದ್ದಾರೆ, ಬೆಂಗಳೂರು ಎಲ್ಲ ಊರಲ್ಲೂ ಮಾಡ್ತಾ ಇದ್ದಾರೆ. ಆರ್ಕೆಸ್ಟ್ರಾಗಳಿದ್ದಾಗ ಆರ್ಕೆಸ್ಟ್ರಾಕ್ಕೆ ಹೋಗ್ತೀವಿ, ಸಿಂಗಿಂಗ್ ಕರೀತಾರೆ. ಮತ್ತೆ ಇದು ಇಲ್ದಾಗ ನಾವು ಇದನ್ನ ಮಾಡ್ತಾ ಇದ್ದೀವಿ, ಈವೆಂಟ್ಸ್ ಅಂತ ಮಾಡ್ತೀವಿ. ಓಕೆ, ಕರೋನಾ ಟೈಮಲ್ಲಿ ನಿಮಗೆ ಡೌನ್ಫಾಲ್ ಆಯಿತು, ಎಲ್ಲರಿಗೂ ಡೌನ್ಫಾಲ್ ಆಯಿತು. ಅದರಲ್ಲಿ ನಿಮ್ಮ ಥರ ಹಾಡಿಗಳಿಗೆ ಆರ್ಕೆಸ್ಟ್ರಾ ತುಂಬ ಡೌನ್ಫಾಲ್ ಆಯಿತು, ನಾನು ಕೇಳ್ಪಟ್ಟಿದ್ದೀನಿ ಮೇಡಮ್. ಓಕೆ, ನೀವು ಲಿಖಿಪ್ ಹೋಗ್ತಾ ಇದ್ದೀರಾ, ಮತ್ತು ಕರೋಕೆ ಫೀಲ್ಡಲ್ಲಿ ನಿಮ್ಮ ಹೆಸರು ಚೆನ್ನಾಗಿ ಬರ್ತಾ ಇದೆ. ನಾನು ಒಬ್ಬ ಪತ್ರಕರ್ತ ನೋಡ್ತಾ ಇದ್ದೀನಿ ಮೇಡಮ್. ನಿಮ್ಮ ಗುರಿ ಏನು ಮೇಡಮ್? ಗುರಿ ಏನಿಲ್ಲ, ಇಲ್ಲಿ ಒಂದು ಶಾಲೆ ಸಿಕ್ಕಿದೆ ನಮಗೆ. ನಾನು ಇನ್ನೂ ಅಂತ ಏನೋ ಸಂಗೀತ ಮಾಡ್ಕೊಂಡಿಲ್ಲ, ಒಂದು ಜೂನಿಯರ್ ಆಗಿ ಸ್ವಲ್ಪ ಕಲ್ತ್ಕೊಂಡಿದ್ದೆ. ನಮ್ಮ ಗುರುಗಳಿದ್ದಾರೆ ಮಾರುತಿ ರಾವ್ ಅಂತ, ಇವ್ರ ಹತ್ರ ಎಲ್ಲ ಕಲ್ತ್ಕೊಳ್ಳೋಣ ಅಂತ ನಾನು ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಹೇಳ್ತಾ ಇದ್ದೀನಿ. ನನಗೆ ಗೊತ್ತಿರೋವಂಥದ್ದನ್ನ ಇಲ್ಲಿ ಸಿಂಗಿಂಗ್ನ ಸಾಂಗ್ಗಳನ್ನ ಹೇಳ್ಕೊಡ್ತೀನಿ, ಹಾಡುಗಳನ್ನೆಲ್ಲ. ಏನಾರು ಮಿಸ್ಟೇಕ್ ಮಾಡ್ತಾರೆ, ತಾಳ ಆಗ್ಬೋದು, ಶ್ರುತಿ ಆಗ್ಬೋದು, ಇದನ್ನೆಲ್ಲ ಮಿಸ್ಟೇಕ್ ಮಾಡೋರಿಗೆ ಹೇಳಿ ನಾವು ಇಲ್ಲಿ ಕಲಿಸ್ಕೊಡ್ತಾ ಇದ್ದೀವಿ. ಇದು 6 ಬ್ಲಾಕ್ ರಾಜಾಜಿನಗರದಲ್ಲಿದೆ, ಬೆಂಗಳೂರು. SGR ಮೆಲೋಡೀಸ್ ಕರೋಕೆ ಕ್ಲಬ್ ಅಂತ ಇದೆ ಹೆಸರು. ಇಲ್ಲಿ ನಂದು ಏನಂದ್ರೆ ಕಾರ್ಯಕ್ರಮ, ನಾನು ಈವೆಂಟ್ಸ್ ಮಾಡುವಾಗ ನಂದೊಂದು ಜೈಪ್ರದ ತಂಡ ಇದೆ. ಜೈಪ್ರದ ಕರೋಕೆ ಸಂಗೀತ ಕರೋಕೆ ಈವೆಂಟ್ಸ್ ತಂಡ ಇದೆ. ಈ ತಂಡದಲ್ಲಿ ನಾವು ನಮ್ಮ ಸ್ನೇಹಿತರೆಲ್ಲ ನಾವೆಲ್ಲ ಒಗ್ಗೂಡಿ ನಮ್ಮ ತಂಡದಲ್ಲಿ ತುಂಬಾ ಜನ ಇದ್ದಾರೆ. ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ, ತುಂಬಾ ಎಲ್ಲ ಬಂದು ಇಲ್ಲೆಲ್ಲ ಹಾಡೋದು ಆಗಲಿ, ಮತ್ತೆ ಟೈಮ್ ಕರೆಕ್ಟಾಗಿ ಫೀಸ್ ಕಟ್ಟೋದಾಗಲಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಮತ್ತೆ ಮೊನ್ನೆ ತಾನೇ ನಂದು June 1ಗೆ ಬರ್ತ್ಡೇ ಇತ್ತು. ನೋಡಿ, ಇದೇ ಬ್ಯಾನರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸ್ನೇಹಿತರೆಲ್ಲ. ಅವರು ಎಲ್ಲ ಖರ್ಚೆಲ್ಲ ಅವ್ರದೇ ಆಗಿತ್ತು, ನಂದೇನಿಲ್ಲ. ನನಗೆ ಬ್ಯಾನರ್ ನಿಮ್ಗೆ ಹುಡ್ದಪ್ಪ ಅಂದ್ಬಿಟ್ಟು ನನಗೂ ನಿಮ್ಮ ಪ್ರೆಸ್ಗೆ ಇನ್ಫಾರ್ಮೇಶನ್ ಬಂತು. ನೀವು ತುಂಬ ಚೆನ್ನಾಗಿ ಹಾಡು ಹೇಳ್ತೀರ ಅಂದ್ಬಿಟ್ಟು ತುಂಬ ಕಡೆ ಕೇಳ್ಪಟ್ಟಿದ್ದೆ. ಯಾಕೆಂದರೆ ಕೇಳೋದೇ ಮಾಡಿದ್ರೆ ಬರೋಕ್ಕಾಗಲ್ಲ, ತುಂಬ ಕಡೆ ಕೇಳ್ಪಟ್ಟಿದ್ದೆ ನಾನು. ನಿಜಕ್ಕೂ ನಿಮ್ಮ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ನಮ್ಮ ಒಂದು ರೆಂಡೋಸ್ ಚಾನಲ್ ವತಿಯಿಂದ. ಆಮೇಲೆ ದೇವರ ದಯೆಯಿಂದ ದೇವರು ನಮ್ಗೆ ಆವಾಗಿಂದ ಏನು ಸಿರಿತಾನೆ ಏನು ಕೊಡದೆ ಹೋದ್ರು ಕಂಠ ಸಿರಿಯಲ್ಲಿ ದೇವ್ರು ನೆಲೆಸಿದಾಳೆ ಶಾರದಾಂಬೆ. ಅದನ್ನೇ ನಾನು ಕಾಪಾಡ್ಕೊಂಡು ಹೋಗ್ತೀನಿ ಅಷ್ಟೇನೆ. ಯಾಕೆಂದ್ರೆ ಹೋಗ್ತೀನಿ. ಯಾಕೆ ನಿಮ್ಮ ಜೊತೆಯಲ್ಲಿ ಜೂನಿಯರ್ PB ಶ್ರೀನಿವಾಸ್ ಇದ್ದಾರೆ, ಮಾರುತಿ ಅವರು ಇದ್ದಾರೆ, ಆಮೇಲೆ ಜೂನಿಯರ್ ಜೇಸುದಾಸ್ ಇದ್ದಾರೆ. ಎಲ್ಲ ಕೇಳ್ಪಟ್ಟೆ. ಆಮೇಲೆ ರಾಜೇಶ್ವರಿ ಮೇಡಮ್ ಅಂತ ಹೊಸದಾಗಿ ಕಲಿತಿದ್ದಾರೆ. ಇವರು ಮಾರುತಿ ರಾವ್ ಅಂತ ಅವ್ರ ಮಿಸಸ್ ಅವರು. ಮತ್ತೆ ನಮ್ಮ ಸ್ಟೂಡೆಂಟ್ಸ್ ಇವರು ತುಂಬಾ ಚೆನ್ನಾಗಿ ಕಲ್ತ್ಕೊಳ್ತಾರೆ. ತುಂಬಾ ಅವ್ರನ್ನ ಒಳ್ಳೆ ಸಿಂಗರ್ ಮಾಡ್ಬೇಕು ಅಂತ. ರಾಜೇಶ್ವರಿ ಅಂತ ನಮ್ಮ ಫ್ರೆಂಡ್, ಇವರು ಬರ್ತಾರೆ ಇಲ್ಲಿ ಸಿಂಗಿಂಗ್ ಮಾಡಕ್ಕೆ, ತುಂಬಾ ಚೆನ್ನಾಗಿ ಆಡ್ತಾರೆ. ಚಂದ್ರು ಅಂತ, ಮಂಜು ಅಂತ, ಬನ್ನಿ. ಇವರು ಮಂಜಣ್ಣ ಅಂತ, ಒಳ್ಳೆ ಜೂನಿಯರ್ ರಾಜ್ಕುಮಾರ್ ಕಟ್ಟ, ಇವರು ಜೂನಿಯರ್ ರಾಜ್ಕುಮಾರ್ ಅಂತಾನೆ ಕರೀತಾರೆ. ತುಂಬಾ ಚೆನ್ನಾಗಿ ಆಡ್ತಾರೆ ರಾಜ್ಕುಮಾರ್ ಧ್ವನಿಲಿ. ಮತ್ತೆ ಇವರು 100% PB ಶ್ರೀನಿವಾಸ್ ಧ್ವನಿಲಿ. ನಮ್ಮ ದಯಾನಂದ್ ಸರ್ ಅಂತ ಇವರು. ಮತ್ತೆ ಶಿವಣ್ಣ, ಇವರು BMTC ಡ್ರೈವರು ಇವರು. ಮತ್ತೆ ತುಂಬಾ ಚೆನ್ನಾಗಿ ಯೇಸುದಾಸ್ ಅವರು ಧ್ವನಿಲಿ ಹಾಡ್ತಾರೆ. ಹಾಗಾಗಿ ಇಂಥವರೆಲ್ಲ ನಮ್ಮ ಒಂದು ಚಿಕ್ಕ ಆಡಿಟೋರಿಯಂ ಬಂದು ಹಾಡ್ತಾರೆ ಅಂದ್ರೆ ನಮ್ಮ ಭಾಗ್ಯ. ಅದು ತುಂಬಾ ಸಂತೋಷ ಆಗುತ್ತೆ. ಹೀಗೆ ನನಗೆ ಬಂದು ಎಲ್ಲರೂ ಸಪೋರ್ಟ್ ಮಾಡಿರಿ, ತುಂಬಾ ಥ್ಯಾಂಕ್ಸ್ ಹೇಳ್ತಾ ಬರ್ತೀನಿ. ಇಷ್ಟು ಮಾತನ್ನ ಆಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ದಿನೇಶ್ ಅಣ್ಣ ಅವ್ರಿಗೆ ಧನ್ಯವಾದಗಳು. ಕನ್ನಡ ದಿನೇಶ್ ಅವ್ರಿಗೆ ಈ ಒಂದು ಧನ್ಯವಾದಗಳು. ಥ್ಯಾಂಕ್ ಯು. ನನಗೆ ಅಂತ ನಮ್ಮ ರೆಂಡೋಸ್ ಚಾನಲ್ ಪ್ರೇಮ್ ಅವ್ರಿಗೆ ನೀವು ಧನ್ಯವಾದ ಹೇಳಿ.